3 ಜನ ಸ್ನೇಹಿತರು ಕ್ರಿಸ್ಮಸ್ ರಜದಲ್ಲಿ ಯುರೋಪ್ನ ಶಾಪಗ್ರಸ್ತವಾದಂಥ ಒಂದು ಹಳ್ಳಿಗೆ ಬಂದ್ರು. ಅಲ್ಲಿ ಒಂದು ದೊಡ್ಡ ಕ್ರಿಸ್ಮಸ್ ಟ್ರೀ ಪ್ರತಿ ವರ್ಷ ಒಂದು ಹೊಸ ಆತ್ಮಕ್ಕಾಗಿ ಕಾಯ್ತಾ ಇರತ್ತೆ. ಆಗ ಕೌಶಲ್ ಮಿಸ್ ಆಗಿ ಮರದ ಒಂದು ಎಲೆನ ಕಿತ್ಬಿಡ್ತಾನೆ. ಆಗ 300 ವರ್ಷ ಹಳೆಯ ಆಲಿಶಾಳ ಶಾಪ ಜೀವಂತವಾಗತ್ತೆ. ಮತ್ತೆ ಆ ಮರ 12 ದಿನದೊಳಗೆ ಅವರ ಸಾವನ್ನ ಕಾಯ್ತಾ ಇದೆ. ಪ್ರತಿ ವರ್ಷ ಕ್ರಿಸ್ಮಸ್ ಸಮಯದಲ್ಲಿ ಯುರೋಪ್ನ ಹಳೆಯ ಹಿಮಾಚ್ಛಾದಿತ ಆಲ್ಪೆನ್ ವಾಗ್ನಲ್ಲಿ ಒಂದು ವಿಶಾಲವಾದ ಸುಂದರವಾದ ಕ್ರಿಸ್ಮಸ್ ಟ್ರೀ ಹೊಳಿತಾ ಇತ್ತು. ಆದ್ರೆ ಆ ಟ್ರೀ ವಿಷಯದಲ್ಲಿ ಒಂದು ಭಯಾನಕವಾದ ಸುದ್ದಿ ಹರಡಿತ್ತು. ಯಾವುದೇ ವ್ಯಕ್ತಿ ಅದನ್ನ ಅನುಮತಿ ಇಲ್ದೆ ಮುಟ್ತಾನೋ ಅವನು ಮುಂದಿನ 12 ದಿನದೊಳಗೆ ಸಾಯ್ತಾನೆ ಅಂತ. ಅಲ್ಲಿನ ಜನ ಹೇಳ್ತಿದ್ರು ಅದು ಕೇವಲ ಮರ ಅಲ್ಲ ಅಂತ, ಅದರಲ್ಲಿ ಯಾವುದೋ ಹಳೆಯ ಆತ್ಮ ಇದೆ ಅಂತ. ಅದೇ ದೇಶದಲ್ಲಿ 3 ಜನ ಗೆಳೆಯರಿರ್ತಾ ಇದ್ರು ಮತ್ತೆ ಕೆಲ್ಸ ಮಾಡ್ತಾ ಇದ್ರು. ವಿವಾನ್, ಸಾನ್ವಿ ಮತ್ತೆ ಕೌಶಲ್ 3 ಜನನೂ ಭಾರತದಿಂದ ಬಂದಿದ್ರು. ಮತ್ತೆ ಈ ತಣ್ಣಗಿನ ದೇಶದಲ್ಲೇ ಅವ್ರ ಬದುಕನ್ನ ಕಟ್ಕೊಂಡಿದ್ರು. ಅವತ್ತು ಅವ್ರ ಆಫೀಸಲ್ಲಿ ಕೂತಿದ್ರು. ಫೋಕಸ್ ಕೆಲ್ಸದ ಮೇಲಿರ್ಲಿಲ್ಲ, ನಾಳೆಯಿಂದ ಶುರು ಆಗೋ ಕ್ರಿಸ್ಮಸ್ ರಜದ ಮೇಲಿತ್ತು. ಪ್ರತಿ ವರ್ಷದ ಹಾಗೆ ಈ ವರ್ಷನ ನಾವು ಕ್ರಿಸ್ಮಸ್ಗೆ ಎಲ್ಲಾದ್ರೂ ಹೋಗೋಣ? ಅವನ್ ಪ್ರಶ್ನೆಲಿ ಕುತೂಹಲ ಮತ್ತೆ ಸಂತೋಷನೂ ಇತ್ತು. ಅವನ್ ಪ್ರತಿ ವರ್ಷ ನಡೀತಾ ಇದ್ದಿದ್ ಪಾರ್ಟಿಯಿಂದ ಬೇಸತ್ ಹೋಗಿದ್ದ. ಕೌಶಲ್ಗೂ ಖುಷಿ ಆಯ್ತು. ನೋಡಿ, ನಾವು ಪ್ರತಿ ವರ್ಷ ಕ್ರಿಸ್ಮಸ್ ನೈಟ್ನ ರೆಸ್ಟೋರೆಂಟೋ ಅಥವಾ ಹೋಟ್ಲಲ್ಲಿ ನಾವು ಮಾಡ್ತೀವಿ. ಆದ್ರೆ ಈ ವರ್ಷ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ. ಸಾನ್ವಿ ಸ್ವಲ್ಪ ಹೊತ್ತು ಸುಮ್ನೆ ಇದ್ಲು. ಅವಳು ಹೊರಗಡೆ ಬೀಳ್ತಾ ಇದ್ದಿದ್ ಮಂಜಿನ ಕಡೆ ನೋಡಿದ್ಲು. ಮತ್ತೆ ಅವಳು ಏನನ್ನೋ ಗಂಭೀರವಾಗಿ ಯೋಚಿಸೋಕ್ ಶುರು ಮಾಡಿದ್ಲು. ದೂರದಿಂದ ಬರ್ತಾ ಇದ್ದಿದ್ ಯಾವ್ದೋ ಧ್ವನಿ ಅವಳನ್ ಕರೀತಿದ್ದ ಹಾಗನ್ನಿಸ್ತು. ಮತ್ತೆ ಅವಳು ನಿಧಾನವಾಗಿ ಹೇಳಿದ್ಲು, ನನ್ ಹತ್ರ ಒಂದ್ ಸೊಲ್ಯೂಷನ್ ಇದೆ. ನಾವೀ ಸಲ ಆಲ್ಟನ್ಬರ್ಗ್ ಅಲ್ಲಿ ಸುತ್ತಕ್ ಹೋಗೋಣ. ಆ ಹಳ್ಳಿ ಇಲ್ಲಿಂದ ಸ್ವಲ್ಪನೇ ದೂರದಲ್ಲಿದೆ. ಆ ಇಡೀ ರೂಮಿನ ವಾತಾವರಣ ತಣ್ಣಗಾಗೋಯ್ತು. ಆಲ್ಟನ್ಬರ್ಗ್ನ ಹೆಸರು ಹೇಳ್ತಿದ್ದ ಹಾಗೆ ಅಲ್ಲಿನ ಗಾಳಿ ಭಾರವಾಗೋಯ್ತು. ಕೌಶಲ್ ಕೂಡ ಶಾಕ್ ಆದ. ಆದ್ರೆ ಆ ಹಳ್ಳಿಯ ಬಗ್ಗೆ ತುಂಬಾ ಕೆಟ್ಟದಾಗಿ ಎಲ್ರೂ ಹೇಳ್ತಾರಲ್ಲ. ಸಾನ್ವಿ ಸಣ್ಣದಾಗ್ ನಕ್ಕಿದ್ಲು. ಮತ್ತೆ ಅವಳ ಮುಖದ ಮೇಲೆ ಒಂದ್ ಹಠ ಇತ್ತು. ಅಂಥ ಅಪವಾದ ಎಲ್ಲ ಇದ್ದೇ ಇರುತ್ತೆ ಬಿಡು, ನಮ್ಮ ಆಫೀಸಿಂದನೇ ಎಷ್ಟೊಂದ್ ಜನ ಅಲ್ಲಿಗ್ ಹೋಗ್ತಾರಲ್ವಾ. ವಿವಾನ್ ಅವ್ರನ್ನ ಸ್ವಲ್ಪ ಹೊತ್ತು ಸುಮ್ನೆ ನೋಡ್ತಾ ಇದ್ದ. ಹೊರಗಡೆ ಮಂಜು ಬೀಳ್ತಾ ಇತ್ತು. ಅದಕ್ಕೂ ಮುಂದೆ ಏನ್ ನಡೆಯುತ್ತೆ ಅಂತ ಗೊತ್ತಿರೋ ಹಾಗೆ. ಕೊನೆಯಲ್ಲಿ ವಿವಾನ್ ಕೂಡ ಹೂ ಅಂದ. ಸರಿ, ಹಾಗಾದ್ರೆ ನಾವ್ ಈ ಸಲ ಅಲ್ಗೆ ಹೋಗೋಣ. ನಿರ್ಧಾರ ಆಗ್ಬಿಟ್ಟಿತ್ತು. ಆದ್ರೆ ಅವ್ರಿಗಿದ್ ಗೊತ್ತಿರ್ಲಿಲ್ಲ, ಅವ್ರು ಹೋಗ್ತಿರೋದು ರಜಕ್ಕಲ್ಲ, ಅವರ ಅಂತಿಮ ದಿನಗಳನ್ನ ಎಣಿಸೋದಕ್ಕೆ ಅಂತ. ಕ್ರಿಸ್ಮಸ್ ರಜದಲ್ಲಿ ಅವ್ರೆಲ್ರೂ ಆಲ್ಟನ್ಬರ್ಗ್ ಹಳ್ಳಿಗೆ ಹೋದ್ರು. ಹಳ್ಳಿ ಮಂಜಿನಿಂದ ತುಂಬೋಗಿತ್ತು. ಮನೆಗಳ ಹಂಚುಗಳ ಮೇಲೆ ಪೂರ್ತಿ ಹಿಮಾನೇ ಇತ್ತು. ಮರಗಳು ಪೂರ್ತಿ ಮಂಜಲ್ಲೇ ಮುಚ್ಚೋಗಿದ್ವು. ರಸ್ತೆ ಪೂರಾ ಮೌನವಾಗಿತ್ತು. 1-2 ಜನ ಕಾಣಿಸಿದ್ರು. ಇವ್ರನ್ನ ನೋಡ್ತಿದ್ದ ಹಾಗೆ ಕಣ್ ತಪ್ಪಿಸ್ಕೊಂಡು ಅಲ್ಲಿಂದ ಹೊರಟೋಗ್ತಾ ಇದ್ರು. ಆ ಗಾಳಿಲಿ ಒಂದು ಕೆಟ್ಟ ವಾಸನೆ ಹರಡ್ತಾ ಇತ್ತು. ಒಣಗಿರೋ ಮಣ್ಣು, ಹಳೆ ಮರಗಳು ಎಲ್ಲ ಸೇರ್ಕೊಂಡು ಒಂದು ಕೆಟ್ಟ ವಾಸನೆ ಬರ್ತಾ ಇತ್ತು. ಆ 3 ಜನಗಳ ಹೆಜ್ಜೆ ಗುರುತುಗಳು ಆ ಹಿಮದ ಮೇಲೆ ಆಳವಾಗಿ ಎಲ್ಲಾ ಕಡೆನೂ ಕಾಣಿಸ್ತಾ ಇತ್ತು. ಆ ನೆಲ ಇವ್ರನ್ನ ನೆನ್ಪಿಟ್ಕೊಳ್ತಾ ಇರೋ ಹಾಗೆ. ಸ್ವಲ್ಪ ಹೊತ್ತಲ್ಲೇ ಅವರು ಹಳ್ಳಿಯ ಮಧ್ಯಕ್ಕೆ ಬಂದ್ ತಲುಪಿದ್ರು. ಅವ್ರ ಮುಂದೆ ಆ ಪ್ರಸಿದ್ಧವಾದ ಕ್ರಿಸ್ಮಸ್ ಟ್ರೀ ನಿಂತಿತ್ತು. ತುಂಬಾ ವಿಶಾಲವಾದ, ಆಕಾಶದಷ್ಟು ಎತ್ತರವಾದ ಮರ. ಬಣ್ಣ ಬಣ್ಣದ ಲೈಟ್ಗಳಿಂದ ತುಂಬಿಕೊಂಡಿತ್ತು. ಹೊಳಿತಿರುವಂತ ಬಾಲ್ಗಳು, ಚಿನ್ನದ ಬಣ್ಣದ ಜಾಲರಿಗಳು, ನಕ್ಷತ್ರಗಳು. ದೂರದಿಂದ ನೋಡ್ತಾ ಇದ್ರೆ ಇದೊಂದ್ ಕನಸಿನ ಥರ ಅನ್ನಿಸ್ತಾ ಇತ್ತು. ಆದ್ರೆ ಹತ್ರ ಬಂದ ಹಾಗೆ ಆ ಕನಸಿನಲ್ಲಿ ಒಂದು ಸಣ್ಣ ಭಯ ಕಾಣಿಸ್ತಾ ಇತ್ತು. ಮರದ ಲೈಟ್ಗಳು ಸ್ಥಿರವಾಗಿರ್ಲಿಲ್ಲ. ತನ್ನಷ್ಟಕ್ ತಾನೇ ಜಾಸ್ತಿ ಆಗ್ತಾ ಇದ್ವು, ತನ್ನಷ್ಟಕ್ ತಾನೇ ಕಡಿಮೆನೂ ಆಗ್ತಾ ಇದ್ವು. ಒಳ್ಳೆ ಆ ಮರ ಉಸಿರಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇತ್ತು. ಇದನ್ನೆಲ್ಲ ನೋಡಿ ಸಾನ್ವಿ ಮುಖದಲ್ಲಿ ಭಯ ಕಾಣಿಸಕ್ ಶುರುವಾಯ್ತು. ಆದ್ರೆ ಅವಳೇನು ಮಾತಾಡ್ಲಿಲ್ಲ. ಆದ್ರೆ ಕೌಶಲ್ಲು ಸಣ್ಣದಾಗ್ ತಮಾಷೆ ಮಾಡಕ್ ಶುರು ಮಾಡ್ದ. ಅವನು ಮುಂದೆ ಹೋದ. ಯಾವುದೋ ಮಾಮೂಲಿ ಮರದ ಮುಂದೆ ನಿಂತ ಹಾಗೆ ನಿಂತ್ಕೊಂಡ. ವಿವಾನ್ ಮತ್ತೆ ಸಾನ್ವಿ ಕೆಲವು ಹೆಜ್ಜೆ ಹಿಂದೆ ಹೊರಟೋದ್ರು. ಕೌಶಲ್ ಕೈ ಮುಂದೆ ಮಾಡಿ ಒಂದ್ ಎಲೆನ ಕಿತ್ಬಿಟ್ಟ. ಆಮೇಲೆ ಅವನು ನಗ್ತಾ ಆ ಕಿತ್ತಿರೋ ಎಲೆನ ನೋಡ್ತಾ ಇದ್ದ. ಆ ಎಲೆನ ಕೀಳ್ತಿದ್ದ ಹಾಗೆ ಇದ್ದಕ್ಕಿದ್ದ ಹಾಗೆ ಮರದ ಎಲ್ಲಾ ಲೈಟ್ಗಳು ಆರ್ಹೋದ್ವು. ಒಂದೇ ಕ್ಷಣದಲ್ಲಿ ಎಲ್ಲಾ ಕಡೆನೂ ಕತ್ತಲೆ ಆವರಿಸ್ಕೊಂಡ್ಬಿಡ್ತು. 4 ಕಡೆ ಮೌನ ಆವರಿಸ್ಕೊಂಡ್ಬಿಡ್ತು. ಇಂಥ ಮೌನ ಅಂದ್ರೆ ಯಾರೋ ಇಡೀ ಹಳ್ಳಿ ಜನರ ಕತ್ತು ಹಿಸುಕದ ಹಾಗೆ. ತಣ್ಣನೆ ಗಾಳಿ
ಇನ್ನೂ ತಣ್ಣಗಾಗಿ ಹಿಮದ ಹಾಗಾಗೋಯ್ತು. ಸಾನ್ವಿ ಕೈಗಳು ನಡ್ಗಕ್ ಶುರು ಮಾಡಿದ್ವು. ಮುಖದಲ್ಲಿ ಇವಾಗ ಭಯ ಎದ್ದು ಕಾಣ್ಸಕ್ ಶುರುವಾಯ್ತು. ವಿವಾನ್ ಕೂಡ ಹೆದರ್ಕೊಂಡು ಕೌಶಲ್ ಕಡೆ ನೋಡ್ದ. ಅವನು ಗೊತ್ತೇ ಇರ್ಲಿಲ್ಲ ಇದೆಲ್ಲ ಅವನಿಂದ ಆಗ್ತಾ ಇದೆ ಅಂತ. ಆಗ ಅವ್ರ ಹಿಂದೆ ಒಂದು ಭಯಾನಕವಾದ ಗಡಸು ಧ್ವನಿ ಕೇಳಿಸ್ತು. ನೀವು ತುಂಬಾ ದೊಡ್ಡ ಪಾಪ ಮಾಡಿದೀರಾ ಮಕ್ಕಳೇ. 3 ಜನ ನಿಂತ ಜಾಗದಲ್ಲೇ ಕಲ್ಲಿನ ಹಾಗೆ ನಿಂತ್ಕೊಂಡ್ಬಿಟ್ರು. ನಿಧಾನವಾಗಿ ಹಿಂದೆ ತಿರುಗಿ ನೋಡಿದ್ರು. ಅವ್ರ ಹಿಂದೆ ಒಬ್ಬ ಮುದುಕಿ ನಿಂತಿದ್ಲು. ಹಳೆ ಬಟ್ಟೆಗಳನ್ನ ಹಾಕೊಂಡು ಕೂದಲನ್ನ ಕೆದ್ರುಕೊಂಡು ಬಹಳ ವಿಕಾರವಾಗಿದ್ಲು. ಅವಳ ಕಣ್ಣುಗಳು ಆ ಕತ್ಲೇಲೂ ಹೊಳಿತಾ ಇದ್ವು. ಹೇಗ್ ಹೊಳಿತಾ ಇತ್ತು ಅಂದ್ರೆ ಆ ಮರದ ಲೈಟ್ಗಳು ಆರ್ ಹೋಗಕ್ ಮುಂಚೆ ಹೇಗ್ ಹೊಳಿತಿತ್ತೋ ಹಾಗೆ. ಸಾನ್ವಿ ಹೆದರ್ಕೊಂಡೇ ಹೇಳಿದ್ಲು, ನೀವ್ಯಾರ್ ಹೇಳಿ? ಆ ಮುದುಕಿ ಕಣ್ ಮಿಟಕಿಸ್ದೆ ಅವಳ ಕಡೆನೇ ನೋಡ್ತಾ ಇದ್ಲು. ನನ್ನ ಹೆಸರು ಎಲಿನಾ ಅಂತ. ಆ ಹೆಸರು ಎಷ್ಟೋ ವರ್ಷಗಳಿಂದ ಆ ಹಿಮದ ಮಧ್ಯೆ ಹೂತ್ ಹೋಗಿತ್ತು. ಎಲಿನಾಳ ದೃಷ್ಟಿ 3 ಜನದ ಮೇಲೂ ಬಿತ್ತು. ಕೊನೆಯಲ್ಲಿ ಕೌಶಲ್ ಕೈಯಲ್ಲಿದ್ದಂಥ ಕಿತ್ತಿರೋ ಎಲೆ ಮೇಲ್ ಬಿತ್ತು. ಸ್ವಲ್ಪ ಹೊತ್ತಿನ ಮೌನದ ನಂತರ ಎಲಿನಾ ಗಡಸು ಧ್ವನಿಯಲ್ಲಿ ಹೇಳಕ್ ಶುರು ಮಾಡಿದ್ಲು. ಇವಾಗ ಕೇಳಿ, ಸಾವಿನ ಕ್ರಿಸ್ಮಸ್ ಟ್ರೀಯ ದಂತಕಥೆ. ಅವಳ ಧ್ವನಿ ಮರಗಳಿಂದ ಹೊರಟಿರೋ ಶಾಖದ ಹಾಗೆ ಇತ್ತು. ಆ ದಟ್ಟ ಕತ್ಲೇಲಿ ಅದ್ ಹೇಗ್ ಕೇಳಿಸ್ತಿತ್ತು ಅಂತಂದ್ರೆ ಎಲ್ಲಾ ಮರದ ಬೇರ್ಗಳು ಅವ್ರ ಕಾಲುಗಳನ್ನ ಎಲ್ಲಾ ಕಡೆಯಿಂದ ಸುತ್ಕೋತಾ ಇದೆಯೇನೋ ಅನ್ನೋ ಹಾಗೆ. ಸುಮಾರು 300 ವರ್ಷಗಳ ಹಿಂದೆ ಎಲಿಸಾ ಅನ್ನೋ ಹೆಸರಿನ ಒಬ್ಬ ಮಹಿಳೆಗೆ ಹಳ್ಳಿಯ ಜನರು ಪಿಶಾಚಿ ಅಂತ ಹೇಳಿ ಸುಟ್ಟು ಹಾಕಿದ್ರು. ಸಾಯೋವಾಗ ಎಲಿಸಾ ಶಾಪ ಕೊಟ್ಲು, ನನ್ನ ಆತ್ಮ ಈ ಮರದಲ್ಲೇ ಇರತ್ತೆ ಅಂತ. ಮತ್ತೆ ಯಾರ ಆ ಮರನ ಮುಟ್ತಾರೋ ಅವರ ಜೀವನ ಹಾಳಾಗತ್ತೆ ಅಂತ. ಆಗಿಂದ ಪ್ರತಿ ಕ್ರಿಸ್ಮಸ್ ದಿನ ಈ ಮರಕ್ಕೆ ಜೀವ ಬರುತ್ತೆ. ಯಾರಿದನ್ನ ಮುಟ್ತಾರೋ 12 ದಿನದಲ್ಲಿ ಅವರ ಹೃದಯ ಮರದ ಬೇರಿಗೆ ಸೇರ್ಕೊಂಡ್ಬಿಡತ್ತೆ. ಬೇರೆಯವರ ಸಾವಿನ ನಂತರ ಆ ಮರ ಇನ್ನೂ ಹಸ್ರಾಗತ್ತೆ. ಕಥೆ ಹೇಳಿ ಮುಗಿಸ್ತಾ ಇದ್ದ ಹಾಗೆ ಅಲ್ಲಿನ ಗಾಳಿ ವೇಗ ಆಗಕ್ ಶುರುವಾಯ್ತು. ಆ ಮರದಿಂದ ಒಂದು ಧಡ ಧಡ ಅನ್ನೋ ಶಬ್ದ ಕೇಳಕ್ ಶುರುವಾಯ್ತು. ಯಾರೋ ಅದನ್ನ ಜೋರಾಗಿ ಅಲ್ಲಾಡಿಸ್ತಾ ಇರೋ ಹಾಗೆ. ಆಂಟಿ, ಇದೆಲ್ಲ ಸುಮ್ಮನೆ ಎದುರಿಸೋದಕ್ಕೆ ಮಾಡಿರೋಂಥ ಕತೆ. ಅವನ್ ಹೀಗ್ ಹೇಳ್ತಾ ಇದ್ದ ಹಾಗೇನೆ ನೆಲದ ಮೇಲಿದ್ದಿದ್ ಒಂದ್ ಒಣಗಿದ್ ಬೇರ್ಗೆ ಜೀವ ಬಂದು ಗಾಳಿಯಲ್ಲಿ ದೂರ್ಕೊಂಡ್ ಹೋಗಿ ಕೌಶಲ್ನ ಕಾಲನ್ನ ಸುತ್ಕೊಳಕ್ ಶುರು ಮಾಡ್ತು. ಅದು ಮನುಷ್ಯನ ಸ್ಪರ್ಶದ ಹಾಗಿರ್ಲಿಲ್ಲ. ಅದು ಪೂರ್ತಿಯಾಗಿ ಒಂದು ಮರದ ಜೀವಂತ ರೂಪದ ಹಾಗಿತ್ತು. ಸಾನ್ವಿ ಕಿರ್ಚಕ್ ಶುರು ಮಾಡಿದ್ಲು. ವಿವಾನ್ ಹೆದ್ರುಕೊಂಡು ಕೌಶಲ್ನ ಎಳ್ಕೊಂಡ. 3 ಜನನೂ ಅಲ್ಲಿಂದ ತಪ್ಪಿಸ್ಕೊಂಡು ಹೋಟೆಲ್ ಕಡೆ ಓಡೋಕ್ ಶುರು ಮಾಡಿದ್ರು. ಅವ್ರ ಹಿಂದೆ ಇದ್ದಿದ್ ಮರದ ಲೈಟ್ಗಳು ಕೆಂಪು ಬಣ್ಣಕ್ಕೆ ತಿರ್ಗಕ್ ಶುರು ಮಾಡಿತ್ತು. ರಾತ್ರಿ ಸುಮಾರು 2 ಗಂಟೆಗೆ ಕೌಶಲ್ನ ಕೂಗು ಇಡೀ ಹೋಟೆಲ್ನ ಸ್ತಬ್ಧ ಆಗಿಸ್ತು. ಸಾನ್ವಿ ಮತ್ತೆ ವಿವಾನ್ ಓಡ್ಕೊಂಡು ಅವನ್ ರೂಮ್ ಹತ್ರ ಹೋದ್ರು. ಮತ್ತೆ ಅವ್ರು ಹೋಗಿ ನೋಡ್ದಾಗ ಅವನು ಮನುಷ್ಯನಾಗಿರ್ಲಿಲ್ಲ. ಕೌಶಲ್ನ ಕಾಲಿನ ಆ ಭಾಗನ ಆ ಮರ ಪೂರ್ತಿಯಾಗಿ ಆವರಿಸ್ಕೊಂಡಿತ್ತು. ಅದು ಪೂರ್ತಿ ಕಪ್ಪಾಗಿತ್ತು. ಚರ್ಮ ಒಣಗೋಗಿ ಮರದ ಹಾಗಾಗಿತ್ತು. ಬೆರಳುಗಳೆಲ್ಲ ಪೂರ್ತಿಯಾಗಿ ಮಡ್ಚ್ ಹೋಗಿತ್ತು. ಯಾರೋ ರಕ್ತಾನೆಲ್ಲ ಹೀರದ ಹಾಗೆ ಕಾಣಿಸ್ತಾ ಇತ್ತು. ಅಳ್ತಾ ಇದ್ದ ಕೌಶಲ್ಗೆ ಮಂಚದಿಂದ ಎದ್ದೇಳಕ್ ಆಗ್ತಾ ಇರ್ಲಿಲ್ಲ. ಆ ಮರ ನನಗೆ ಕರೀತಾ ಇದೆ. ಅದು ಆ ಮರ ಇಲ್ಲ ರೂಮಿಂದ ಇದೆ. ಸಾನ್ವಿ ಮಾತಾಡಕ್ ಶುರು ಮಾಡಿದ್ಲು. ಇಲ್ಲ, ಇದೆಲ್ಲ ನಿಜ ಆಗಕ್ ಸಾಧ್ಯ ಇಲ್ಲ. ವಿವಾನ್ ಹೆದರ್ಕೊಂಡು ಕಿಟಕಿ ಕಡೆ ನೋಡ್ದ. ರೂಮಿನ ಗಾಳಿ ಹಿಮದ ಹಾಗೆ ತಣ್ಣಗಾಯ್ತು. ನೋಡ್ತಾ ಇದ್ದ ಹಾಗೇನೆ ಯಾರೂ ತೆಗಿದೇನೆ ಕಿಟಕಿ ತನ್ನಷ್ಟಕ್ ತಾನೇ ಓಪನ್ ಆಯ್ತು. ಹೊರಗಡೆ ದೂರದಲ್ಲಿ ಬೆಟ್ಟದ ಮೇಲೆ ಅದೇ ಕ್ರಿಸ್ಮಸ್ ಟ್ರೀ ನಿಂತಿತ್ತು. ಹೋಟೆಲ್ ಆ ಹಳ್ಳಿಯಿಂದ ತುಂಬಾ ದೂರದಲ್ಲಿತ್ತು. ಆದ್ರೂ ಆ ಮರ ತುಂಬಾ ಹತ್ರದಲ್ಲಿದ್ದ ಹಾಗೆ ಕಾಣಿಸ್ತಾ ಇತ್ತು. ಮರದ ಕೊಂಬೆಗಳು ಕಿಟಕಿಯ ಗಾಜನ್ನ ಕುಟ್ಟೋದಕ್ಕೆ ಶುರು ಮಾಡಿದ್ವು. ಟಿಕ್ ಟಿಕ್ ಟಿಕ್. ಪ್ರತಿ ಸಲ ಕುಟ್ಟೋವಾಗ್ಲೂ ಅದರಲ್ಲಿ ಹೆಸರು ಕೇಳ್ತಾ ಇತ್ತು, ಕೌಶಲ್. ಮರುಕ್ಷಣಾನೇ ಕಿಟಕಿಯ ಸರಳುಗಳು ಮುರಿದೋದ್ವು. ಮತ್ತೆ ಮರದ ಉದ್ದವಾದ ಬೇರೊಂದು ಆ ಕೋಣೆಯೊಳಗೆ ಪ್ರವೇಶ ಮಾಡ್ತು. ಸಾನ್ವಿ ಕಿರ್ಚಕ್ ಶುರು ಮಾಡಿದ್ಲು. ವಿವಾನ್ ಅವನನ್ನ ಎಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟ. ಆದ್ರೆ ಆ ಮರದ ಬೇರು ಕೌಶಲ್ನ ಎಳ್ಕೊಂಡ್ ಹೋಗೋದಕ್ ಶುರು ಮಾಡ್ತು. ವಿವಾನ್ ಮತ್ತೆ ಸಾನ್ವಿ ಅದ್ರ ಹಿಂದೆ ಓಡೋದಕ್ ಶುರು ಮಾಡಿದ್ರು. ಹಿಮದ ಮೇಲೆ ಕೌಶಲ್ನ ಎಳ್ಕೊಂಡ್ ಹೋಗಿದ್ ಗುರ್ತು ಚೆನ್ನಾಗ್ ಕಾಣಿಸ್ತಾ ಇತ್ತು. ಗಾಳಿಯಲ್ಲಿ ಖರ್ ಖರ್ ಅನ್ನೋ ಶಬ್ದ ಕೇಳಿಸ್ತಾ ಇತ್ತು. ಯಾವ್ದೋ ಮರದ ಬೇರು ಹಿಮಾನ ಕೊರೀತಾ ಇರೋ ಹಾಗೆ ಅನ್ನಿಸ್ತಾ ಇತ್ತು. ಸ್ವಲ್ಪ ದೂರದಲ್ಲಿ ಕೌಶಲ್ ನಿಂತ್ಕೊಂಡಿದ್ದ.
ಅದೇ ಮರದ ಮುಂದೆ. ಮರದ ಬೇರು ಪೂರ್ತಿಯಾಗಿ ಅವನ ಕಾಲನ್ನ ಸುತ್ಕೊಂಡಿದ್ವು. ಅವನ ಕಣ್ಣುಗಳು ಪೂರ್ತಿಯಾಗಿ ಕಪ್ಪಾಗಿತ್ತು. ಅವನ ಮುಖದ ಮೇಲೆ ಸಾವಿನ ಛಾಯೆ ಕಾಣಿಸ್ತಾ ಇತ್ತು. ನಿಧಾನವಾಗಿ ಅವನು ಮಾತಾಡಕ್ ಶುರು ಮಾಡ್ದ. ನಾನು ಹೋಗ್ತಾ ಇದ್ದೀನಿ, ಅಲೇಸಾ ನನಗೆ ಕರೀತಾ ಇದ್ದಾರೆ. ಮರುಕ್ಷಣದಲ್ಲೇ ಮರದ ಬೇರುಗಳು ಮೇಲಕ್ಕೆ ಬಂದ್ವು. ಕೌಶಲ್ನ ಶರೀರನ ಭೂಮಿ ಒಳಗಡೆ ಎಳ್ಕೊಂಡು ಹೋದ್ವು. ನಿಧಾನವಾಗಿ ಭೂಮಿ ಅವನನ್ನ ನುಂಗ್ತಾ ಇರೋ ಹಾಗಿತ್ತು. ಸಾನ್ವಿ ಪ್ರಜ್ಞೆ ತಪ್ಪಿ ಬಿದ್ದೋದ್ಲು. ವಿವಾನ್ನ ಕೂಗು ಆ ಹಿಮ ತುಂಬಿದ ಮೈದಾನದಲ್ಲಿ ಕಳೆದೋಯ್ತು. ಇದ್ದಕ್ಕಿದ್ದ ಹಾಗೆ ಗಾಳಿಯಲ್ಲಿ ಅವ್ರ ಹಿಂದೆ ಒಂದು ಧ್ವನಿ ಕೇಳಿಸ್ತು. ಯಾರೋ ಕತ್ತಲೆನ ಸೀಳ್ದ ಹಾಗೆ ಅನ್ನಿಸ್ತು. ವಿವಾನ್ ತಿರುಗ್ ನೋಡ್ದ. ಅಲ್ಲಿ ಅದೇ ಮುದುಕಿ ನಿಂತಿದ್ಲು. ಈಗ ಅವಳು ಮನುಷ್ಯರ ಥರ ಕಾಣಿಸ್ತಾ ಇರಲಿಲ್ಲ. ಕೆಂಪು ಕಣ್ಣುಗಳು, ಒಣಗಿರೋ ಅಂಥ ಚರ್ಮ, ಒಣಗೋಗಿರೋ ಶರೀರ, ಪೂರ್ತಿಯಾಗಿ ಒಂದು ಪಿಶಾಚಿಯ ರೂಪದಲ್ಲಿದ್ಲು. ಅವಳೊಂದು ವಿಕಾರವಾದ ಧ್ವನಿಯಲ್ಲಿ ಮಾತಾಡಕ್ ಶುರು ಮಾಡಿದ್ಲು. ನಾನ್ ನಿಮಗವತ್ತೇ ಎಚ್ಚರಿಕೆ ಕೊಟ್ಟಿದ್ದೆ. ವಿವಾನ್ ಹೆದರ್ಕೊಂಡು ಕೂಗಕ್ ಶುರು ಮಾಡ್ದ. ಈ ಮರ, ಅಷ್ಟಕ್ಕೂ ನೀನ್ ಯಾರು? ಎಲಿನಾ ನಗಕ್ ಶುರು ಮಾಡಿದ್ಲು. ಆದ್ರೆ ಆ ನಗು ಮನುಷ್ಯರ ನಗು ಥರ ಇರ್ಲಿಲ್ಲ, ರಾಕ್ಷಸಿಯ ನಗು ಥರ ಇತ್ತು. ನಾನೇ ಎಲಿಸಾ, ನಿಜವಾದ ಪಿಚಾಚಿ. 300 ವರ್ಷಗಳ ಹಿಂದೆ ಇವರೆಲ್ಲ ನನ್ನನ್ನ ಸುಟ್ಟು ಹಾಕಿದ್ರು. ಯಾಕೆಂದ್ರೆ ನಾನು ದೇವ್ರಿಗಲ್ಲ, ಡೆವಿಲ್ಗೆ ಪೂಜೆ ಮಾಡ್ತಾ ಇದ್ದೆ. ಪ್ರತಿ ಕ್ರಿಸ್ಮಸ್ಗೂ ನಾನು ಈ ವೃಕ್ಷದ ಕೆಳಗೆ ಯಾರನ್ನಾದ್ರೂ ಬಲಿ ಕೊಡ್ತಾ ಇದ್ದೆ, ಆ ಪಿಶಾಚಿಗೆ ಖುಷಿ ಆಗ್ಲಿ ಅಂತ. ಗಾಳಿ ಮತ್ತೆ ಜೋರಾಗಿ ಬೀಸ್ತು. ಇದ್ದಕ್ಕಿದ್ದ ಹಾಗೆ ಟ್ರೀ ಲೈಟ್ಗಳು ಬ್ಲಿಂಕ್ ಆಗಕ್ ಶುರುವಾಯ್ತು. ಮತ್ತೆ ಇಡೀ ಮರ ಅಲ್ಲಾಡ್ತಾ ಇತ್ತು. ಅದರಲ್ಲಿ ಯಾವ್ದೋ ರಾಕ್ಷಸ ಸೇರ್ಕೊಂಡಿರೋ ಹಾಗೆ. ಈಗ ಎಲಿಸಾ ಅವನ ಹತ್ರನೇ ಬಂದು ಪಿಸ್ಕುಡೋಕ್ ಶುರು ಮಾಡಿದ್ಲು. ಈಗ ನಿನ್ನ ಶಕ್ತಿ ವಾಪಸ್ ಬಂದಿದೆ. ಮತ್ತೆ ಇವತ್ತಿನ ಬಲಿ ನಿಮ್ಮ ಮೂವರದ್ದು. ಮರುಕ್ಷಣನೇ ಇಡೀ ಮೈದಾನ ಕತ್ಲೇಲಿ ಮುಳುಗೋಯ್ತು. ಮರದ ಬೇರುಗಳು ಭೂಮಿನ ಸೀಳ್ಕೊಂಡು ಮೇಲ್ ಬಂದ್ವು. ಸಾನ್ವಿ ಕೂಗ್ಕೊಂಡ್ಲು. ಆದ್ರೆ ಆ ಬೇರುಗಳು ಅವರಿಬ್ಬರನ್ನ ಸಂಪೂರ್ಣವಾಗಿ ಸುತ್ತಕೊಂಡ್ವು. ಮತ್ತೆ ನಿಧಾನವಾಗಿ ಭೂಮಿ ಒಳಗಡೆ ಎಳ್ಕೊಂಡು ಹೋದ್ವು. ಮತ್ತೆ ಆ ಹಳ್ಳಿಯಲ್ಲಿ ಮೌನ ಆವರಿಸ್ಕೊಳ್ತು. ಹೇಳ್ತಾರೆ, ಆಲ್ಟನ್ಬರ್ಗ್ನ ಕ್ರಿಸ್ಮಸ್ ಟ್ರೀ ಇವತ್ತಿಗೂ ಕೂಡ ಪ್ರತಿ ವರ್ಷನೂ ಕ್ರಿಸ್ಮಸ್ ದಿನ ಹೊಳೆಯತ್ತೆ ಅಂತ. ಆದ್ರೆ ಅದರ ಅಲಂಕಾರ ಬೇರೆಯವ್ರು ನೋಡ್ಲಿ ಅಂತ ಅಲ್ಲ, ಯಾವುದೋ ಹೊಸ ಆತ್ಮನ ತನ್ನ ಕಡೆ ಎಳ್ಕೊಳ್ಳೋದಕ್ಕೆ. ಯಾವತ್ತು ಅದರ ದೀಪಗಳು ತಂತಾನೆ ಹತ್ಕೊಂಡು ಉರಿಯೋಕ್ ಶುರು ಮಾಡತ್ತೋ, ಅರ್ಥ ಮಾಡ್ಕೊಳ್ಳಿ, ಯಾವುದೋ ಒಂದು ಜೀವ ಅದಕ್ಕೆ ಬಲಿಯಾಗಕ್ ಸಿದ್ಧವಾಗಿದೆ ಅಂತ. ಕೆಲವರು ಹೇಳ್ತಾರೆ ಮರಗಳು ಉಸಿರಾಡಲ್ಲ ಅಂತ. ಆದ್ರೆ ಅವ್ರು ಯಾರು ಸಾವಿನ ಕ್ರಿಸ್ಮಸ್ ಟ್ರೀನ ಹತ್ರದಿಂದ ನೋಡಿರೋದಿಲ್ಲ, ಅದಕ್ಕೆ ಹಾಗೆ ಹೇಳ್ತಾರೆ.